ಯತ್ನಾಳ್ ಮೇಲೆ ಮುಗಿಬಿದ್ದ ಖ್ಯಾತ ಸ್ವಾಮೀಜಿ ಯತ್ನಾಳ್ ವಿರುದ್ಧ ಗುಡುಗಿರುವಂತಹ ಲಿಂಗಾಯತ ಶ್ರೀ ಯತ್ನಾಳ್ ಉಚ್ಚಾಟನೆ ಖುಷಿ ತಂದಿದೆ ಅಂತ ಹೇಳಿರುವಂತಹ ಶ್ರೀ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಸೂಕ್ತವಾಗಿದೆ. ಯತ್ನಾಳ್ ಉಚ್ಚಾಟನೆಗೆ ಸ್ವಾಮೀಜಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಎಸ್ ಹೌದು, ಹಾಗಾದ್ರೆ ಆ ಸ್ವಾಮೀಜಿ ಯಾರು? ಯಾಕಾಗಿ ಯತ್ನಾಳ್ ಅವರ ಆ ಒಂದು 6 ವರ್ಷದ ಉಚ್ಚಾಟನೆಗೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ? ಯತ್ನಾಳ್ ಬಗ್ಗೆ ಅವರಿಗೆ ಏನ್ ಗೊತ್ತಿದೆ? ಯತ್ನಾಳ್ ಮೇಲೆ ಸ್ವಾಮೀಜಿ ಮುಗಿಬಿದ್ದಿದ್ದಾರೆ. ಯತ್ನಾಳ್ ವಿರುದ್ಧ ಸ್ವಾಮೀಜಿ ಗುಡುಗಿದ್ದಾರೆ. ಯತ್ನಾಳ್ ಉಚ್ಚಾಟನೆಯ ವಿಚಾರವನ್ನ ಕೇಳಿ ಅವರಿಗೆ ಖುಷಿ ಆಗಿದೆ. ಹೌದು, ಬಿಜೆಪಿ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಪಕ್ಷದಿಂದ. ಇದು 2ನೇ ಬಾರಿ ಅವರನ್ನ ಉಚ್ಚಾಟನೆ ಮಾಡ್ತಾ ಇರೋದು. ಬಿಜೆಪಿ ಹೈಕಮಾಂಡ್ ನಿರ್ಧಾರ ಸೂಕ್ತವಾಗಿದೆ ಅಂತ ಹೇಳಿ ಸ್ವಾಮೀಜಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಉಚ್ಚಾಟನೆಗೆ ಸ್ವಾಮೀಜಿ ಖುಷಿ ವ್ಯಕ್ತಪಡಿಸಿದ್ದಾರೆ, ಸಂತಸ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ವಿರುದ್ಧ ಸ್ವಾಮೀಜಿ ಗುಡುಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರ ಸರಿಯಾಗಿದೆ ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ಹಾಗಾದ್ರೆ ಯಾರು ಆ ಸ್ವಾಮೀಜಿ? ಯಾಕೆ ಯತ್ನಾಳ್ ಅವರ ಒಂದು ಉಚ್ಚಾಟನೆ ಅವರಿಗೆ ಆ ತರ ಖುಷಿ ತಂದಿರೋದಕ್ಕೆ ಕಾರಣ ಏನು? ಯತ್ನಾಳ್ ವಿರುದ್ಧ ಆ ಗುರೂಜಿ, ಲಿಂಗಾಯತ ಗುರೂಜಿ, ಖುಷಿ ತಂದಿರುವಂತಹ ವಿಚಾರವನ್ನ ಹಂಚಿಕೊಂಡಿದ್ದಾದ್ರೂ ಯಾಕೆ? ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಸರಿ ಅಂದಿದ್ಯಾಕೆ? ಎಸ್, ಇಲ್ಲಿದೆ ನೋಡಿ ಮಾಹಿತಿ. ಯತ್ನಾಳ್ ಅವರ ನಡೆ ಮಿತಿಮೀರಿ ಹೋಗಿತ್ತು. ಬಿವೈ ವಿಜಯೇಂದ್ರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಬಳಸಿದ್ರು. ಬಸವಣ್ಣನವರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡಿದ್ರು. ಬಸನಗೌಡ ಎಂದು ಕರೆಯಲು ನನಗೆ ನಾಚಿಕೆ ಬರುತ್ತೆ, ಹೀಗಾಗಿ ಅವರನ್ನ ಪ್ರಜ್ಞಾವಂತರು ಬಿಂಬಿಸಬಾರದು. ಯತ್ನಾಳ್ ವಿರುದ್ಧ ಲಿಂಗಾಯತ ಸ್ವಾಮೀಜಿ ಅವರ ವಾಗ್ದಾಳಿ. ಎಸ್ ಹೌದು, ಲಿಂಗಾಯತ ಗುರೂಜಿ ಯತ್ನಾಳ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು ಖುಷಿ ತಂದಿರುವಂತಹ ವಿಚಾರ ಅಂತ ಬಾಯ್ ಬಿಟ್ಟು ಹೇಳ್ದೆ ಹೋದ್ರು ಮನ್ಸಲ್ಲಿ ಹಾಗೆ ಅನ್ಕೊಂಡಿದ್ದಾರೆ. ಯತ್ನಾಳ್ ಅವರ ನಡೆ ಮಿತಿಮೀರಿ ಹೋಗ್ಬಿಟ್ಟಿತ್ತು. ಯಡಿಯೂರಪ್ಪ ವಿಜಯೇಂದ್ರ ಅವರ ಬಗ್ಗೆ ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡ್ತಾ ಇದ್ರು. ಬಸವಣ್ಣನವರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡ್ತಾ ಇದ್ರು. ಬಸನಗೌಡ ಅಂತ ಕರೆಯೋಕೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ, ನಾಚಿಕೆ ಬರುತ್ತೆ, ಹಿಂಗಾಗಿ ಅವರನ್ನ ಪ್ರಜ್ಞಾವಂತರು ಬೆಂಬಲಿಗರು ಆಗಬಾರ್ದು, ಪ್ರಜ್ಞಾವಂತರಿದ್ದವರು ಬೆಂಬಲಿಗರೇ ಆಗಬಾರ್ದು. ಯತ್ನಾಳ್ ವಿರುದ್ಧ ಲಿಂಗಾಯತ ಸ್ವಾಮೀಜಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡಿದ್ಯೋ ಅದು ಸೂಕ್ತವಾಗಿರುವಂತಹ ನಿರ್ಧಾರವಾಗಿದೆ. ಎಲ್ಲೋ ನಿಂತ್ಕೊಂಡು ಬಾಯಿಗೆ ಬಂದ ಹಾಗೆ ಯಡಿಯೂರಪ್ಪ ಅವ್ರನ್ನ, ವಿಜಯೇಂದ್ರ ಅವ್ರನ್ನ ಬೈತಾ ಇದ್ರು. ಈ ನಡೆ ಎಲ್ರಿಗೂ ಕೂಡ ಬುದ್ಧಿ ಕಲಿಸುತ್ತೆ. ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಅವರಿಗೆ ಉಚ್ಚಾಟನೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅನ್ನುವಂತಹ ಅರ್ಥದಲ್ಲಿ ಇವ್ರು ಮಾತನಾಡಿದ್ದಾರೆ. ಯತ್ನಾಳ್ ಅವರ ನಡೆ ಸ್ವಲ್ಪ ಮಿತಿಮೀರಿ ಹೋಗ್ಬಿಟ್ಟಿತ್ತು. ಬಸವಣ್ಣ ಅವರ ಬಗ್ಗೆಯೂ ಕೂಡ ಅವರು ಹಗುರವಾಗಿ ಮಾತನಾಡ್ತಾ ಇದ್ರು. ಅವರ ಹೆಸರಿನಲ್ಲೇ ಬಸವಣ್ಣನವರಿದ್ದಾರೆ, ಆದರೂ ಕೂಡ ಅವರು ಬಸವಣ್ಣ ಅವರ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ರು. ಇವೆಲ್ಲವೂ ಕೂಡ ಮನಸ್ಸಿಗೆ ತುಂಬಾ ಬೇಸರ ಆಗಿದೆ ಎನ್ನುವಂತಹ ಮಾತನ್ನು ಕೂಡ ಆಡಿದ್ದಾರೆ. ಯತ್ನಾಳ್ ವಿರುದ್ಧ ಗುಡುಗಿರುವಂತಹ ಶ್ರೀಗಳು ಯಾರು? ಯತ್ನಾಳ್ ವಿರುದ್ಧ ಶಿವಕುಮಾರ ಸ್ವಾಮೀಜಿ ವಾಗ್ದಾಳಿ. ಬೇಲೂರು ವಿರಕ್ತ ಮಠಾಧೀಶ ಶಿವಕುಮಾರ ಸ್ವಾಮೀಜಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಬೇಲೂರು ವಿರಕ್ತ ಮಠ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧವೂ ಕೂಡ ಶ್ರೀಗಳು ಕಿಡಿ. ಯತ್ನಾಳ್ ಬೆಂಬಲಿಸಿದ್ದಕ್ಕೆ ಶ್ರೀಗಳ ವಿರುದ್ಧವೇ ಆಕ್ರೋಶ. ಎಸ್,
ಯತ್ನಾಳ್ ಅವರನ್ನ ಬೆಂಬಲಿಸಿದ್ದಕ್ಕೆ ಶ್ರೀಗಳ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯತ್ನಾಳ್ ವಿರುದ್ಧ ಗುಡುಗಿದಂತಹ ಶ್ರೀಗಳು ಯಾರು ಅನ್ನೋದ್ರ ಬಗ್ಗೆ ಮಾತನಾಡುವುದಾದ್ರೆ, ಯತ್ನಾಳ್ ವಿರುದ್ಧ ಶಿವಕುಮಾರ ಸ್ವಾಮೀಜಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಷ್ಟು ಮಾತುಗಳನ್ನ ಆಡಿದ್ದು ಶಿವಕುಮಾರ ಸ್ವಾಮೀಜಿಗಳೇ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳುವುದಕ್ಕೆ ಬಹಳ ನಾಚಿಕೆ ಆಗುತ್ತೆ. ಬಸವಣ್ಣ ಅವರ ಬಗ್ಗೆಯೂ ಕೂಡ ನೀವು ಹಗುರವಾಗಿ ಮಾತನಾಡಿದ್ದೀರಾ, ಯಡಿಯೂರಪ್ಪ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದೀರಾ, ವಿಜೇಂದ್ರ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದೀರಾ, ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರ ಸೂಕ್ತವಾಗಿದೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಬೇಲೂರು ವಿರಕ್ತ ಮಠಾಧೀಶ ಶಿವಕುಮಾರ ಸ್ವಾಮೀಜಿಯವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಬೇಲೂರು ವಿರಕ್ತ ಮಠ ಜಯಮೃತ್ಯುಂಜಯ ಸ್ವಾಮೀಜಿಯವರ ವಿರುದ್ಧವೂ ಕೂಡ ಶ್ರೀಗಳು ಕಿಡಿಕಾರಿದ್ದಾರೆ. ಯತ್ನಾಳ್ ಬೆಂಬಲಿಸಿದ್ದಕ್ಕೆ, ಯತ್ನಾಳ್ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಕ್ಕೆ ಅಥವಾ ಅವರು ಯತ್ನಾಳ್ ಪರವಾಗಿ ನಿಂತ್ಕೊಂಡಿದ್ದಕ್ಕೆ ಶ್ರೀಗಳು ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಯಮೃತ್ಯುಂಜಯ ಶ್ರೀಗಳು ನನ್ನ ಆತ್ಮೀಯರು, ಆದರೂ ಅವರ ನಡೆ ನನಗೆ ಸರಿ ಅನಿಸಿಲ್ಲ. ಸ್ವಾಮೀಜಿ ಸಮಾಜ ಎಚ್ಚರಿಕೆಯಿಂದ ಇರಬೇಕು. ಆದ್ರೆ ಸ್ವಾಮೀಜಿ ಯತ್ನಾಳ್ ಓಲೈಕೆ ಸರಿಯಲ್ಲ. ಸ್ವಾಮೀಜಿ ಅವರು ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು. ನಿರಾಣಿ ಕಾಶಪ್ಪನವರು ಪಂಚಮಸಾಲಿಗಳಲ್ವಾ? ಈ ಇಬ್ಬರನ್ನೂ ಯತ್ನಾಳ್ ಬೈದಾಗ ಅವರು ಎಲ್ಲಿದ್ರು? ಆಗ ಸ್ವಾಮೀಜಿ ಯಾಕೆ ಯತ್ನಾಳ್ ಕ್ಷಮೆಯಾಚಿಸಿರಲಿಲ್ಲ? ಪಂಚಮಸಾಲಿ ಶ್ರೀ ವಿರುದ್ಧ ಶಿವಕುಮಾರ ಶ್ರೀಗಳು ಗರಂ ಆಗಿದ್ದಾರೆ. ಎಸ್, ಜಯಮೃತ್ಯುಂಜಯ ಶ್ರೀಗಳು ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅವರು ಕೂಡ ನನ್ನ ಆತ್ಮೀಯರೇ, ಆದರೆ ಅವರ ನಡೆ ನನಗೆ ಇಷ್ಟ ಆಗಿಲ್ಲ. ಅವರು ಯತ್ನಾಳ್ ಪರವಾಗಿ ನಿಂತ್ಕೊಂಡಿದ್ದಾರೆ, ಅದು ಯಾಕೂ ನನಗೆ ಸರಿ ಅನ್ನಿಸ್ತಾ ಇಲ್ಲ. ಸ್ವಾಮೀಜಿ ಅಂತಂದ್ರೆ ಸಮಾಜಕ್ಕೆ ಎಚ್ಚರಿಕೆಯಿಂದ ಇರಬೇಕು, ಸಮಾಜಕ್ಕೆ ಎಚ್ಚರಿಕೆ ಸಂದೇಶವನ್ನ ಕೊಡೋ ತರ ಇರಬೇಕು. ಆದರೆ ಸ್ವಾಮೀಜಿ ಯತ್ನಾಳ್ ಓಲೈಕೆ ಮಾಡ್ತಾ ಇರುವುದು ನಂಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಸ್ವಾಮೀಜಿ ಅವರು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕು. ಹಾಗೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ನಿರಾಣಿ ಕಾಶಪ್ಪನವರು ಕೂಡ ಪಂಚಮಸಾಲಿಗಳಲ್ವಾ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಇವರಿಬ್ಬರನ್ನೂ ಕೂಡ ಯತ್ನಾಳ್ ಅವರು ಬೈದಾಗ ನೀವೆಲ್ಲಿದ್ರಿ, ನೀವ್ ಯಾಕೆ ಮಾತಾಡಿಲ್ಲ? ಈಗ ಸ್ವಾಮೀಜಿ ಯಾಕೆ ಯತ್ನಾಳ್ ಕ್ಷಮೆಯಾಚಿಸಿರಲಿಲ್ಲ ಎನ್ನುವಂತಹ ಮಾತುಗಳನ್ನೆಲ್ಲ, ಹಳೆ ವಿಚಾರವನ್ನೆಲ್ಲ ಕೆದಕಿದ್ದಾರೆ. ಪಂಚಮಸಾಲಿ ಶ್ರೀಗಳ ವಿರುದ್ಧ ಶಿವಕುಮಾರ ಶ್ರೀಗಳು ಗರಂ ಆಗಿದ್ದಾರೆ. ನಿಜವಾಗಿ ಲಿಂಗಾಯತ ಅಲ್ಲ, ನಮ್ಮ ಲಿಂಗಾಯತ್ನೆಲ್ಲ ಒಂದು ಬೆಳಕ್ಕೆ ಮುಕ್ಕೊಂಡಿಲ್ಲ ಆತನ. ಯಾಕಂದ್ರೆ ಹಗುರಾಗಿ ಬಸವಣ್ಣವ್ರಿಗೆ ಬೈತಾರ, ಯಡಿಯೂರಪ್ಪ ಬೈತಾರ, ಯಡಿಯೂರಪ್ಪ ಲಿಂಗಾಯತಲ್ಲ ಅಂತ ಹೇಳ್ತಾರೆ. ಇವರು ಸ್ವಲ್ಪ ನಾಚಿಕೆ ಮಾನ ಮರ ಐತ ನಮ್ಮ ಯತ್ನವರಿಗೆ. ಈ ಅಡ್ಡಾಡಿ ಯತ್ನಾಳಿಗೆ ಸ್ವಲ್ಪ ನಾಚಿಗೆ ಮಾನ ಮರ ಐತನ. ಏನು ಬಾಯಿ ಬಂದಂಗ ಯಡಿಯೂರಪ್ಪ ಬೈತಾರ, ವಿಜೇಂದ್ರ ಬೈತಾರ. ಈಗ ಸುಮಾರು ಸ್ವಲ್ಪ ವರ್ಷದ ಹಿಂದೆ ಅವರು ಅದು ಲಿಂಗಾಯತರ ಒಳ ಪಂಗಡ ಎತ್ತೇಳ್ತಾರ ಇವರು ಯಾವ ಸೀಮೆ ಲಿಂಗಾಯತರು. ಅದಕ್ಕಾಗಿ ಇವರೇ ನಿಜವಾಗಿ ಲಿಂಗಾಯತರಲ್ಲ. ಲಿಂಗಾಯತ ಯಾವ ಸಮ ಲಿಂಗಾಯತ ವಂಶ ಯಾರು ಪ್ರಜ್ಞಾವಂತರು ಇವ್ರಿಗೆ ಬೆಂಬಲ ಮಾಡಬಾರ್ದು, ಮತ್ತು ಸ್ವಾಮಿಗಳಿಗೂ ಬೆಂಬಲ ಮಾಡಬಾರ್ದು. ಸ್ವಾಮಿಗಳು ಸ್ವಲ್ಪ ವಿಚಾರ ಮಾಡಬೇಕು, ಸ್ವಲ್ಪ ಜಾಗೃತ ಆಗ್ಬೇಕು. ಏನಂತ ನೀವು ಸ್ವಾಮಿಗಳು ನಮ್ಗೆ ತುಂಬ ಆತ್ಮೀಯರು, ಇದನ್ನು ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಬೇಕು. ಯಾಕ ಬಸವನಗೌಡರು ಬೈಯುವಾಗ ಕ್ಷಮೆ ಕೇಳಂತ ಕೇಳಲ್ಲಿ ಇವರು ಸಮರ್ಥ ಮಾಡ್ಕೊಂಡು ಮಾತಾಡ್ತಾರ ಅವ್ರನ್ನ. ಏನ್ರಿ ಏನ್ ಬಸವ ತಪ್ಪು ಹೇಳ್ತಾರ ನೀವು? ಬಾಯಲ್ಲಿ ಬಸವ ಅಂತ ಹೇಳ್ರಿ ನೀವು. ಏನ್ ಮತ್ತು ನೀವು ಸ್ವಾಮಿಗಳಿದು ಇದು ಸರಿ ಕಾಣಲ್ಲ ಇದು ನೋಡ್ರಿ. ಬಸವಣ್ಣವ್ರಿಗೆ ಇನ್ನಾವಾಗಿ ಮಾತಾಡುವಾಗ ನೀವು ಕ್ಷಮೆ ಕೇಳಂತ ಹೇಳ್ರಿ. ಈಗ ಅವ್ರ ಪರವಾಗಿ ನೀವು ಮಾತಾಡ್ತಾರನ್ರಿ ನೀವು. ಅದಕ್ಕೆ ಒಂದು ಎಲ್ಲರಿಗೂ ವಿನಂತಿ ಮಾಡಿಕೊಳ್ಳೋದಂದ್ರೆ, ಯಾವ ಪಂಚಮಸಾಲಿ ಲಿಂಗಾಯತ ಪ್ರಜ್ಞಾವಂತ ಜನಾಂಗದವರು ಬಸವನಗೌಡಗೆ ಬೆಂಬಲ ಮಾಡಬಾರ್ದು ಅಂತೇಳಿ ನನಗೆ ಬಸವನಗೌಡಕ್ಕೆ ನಾಚಿಕೆ ಬರ್ತದ. ನನಗೆ ಬಸವನಗೌಡ ಅನ್ನೋಕೆ ನನಗೆ ನಾಚಿಕೆ ಬರ್ತಾ. ಅವ್ರಿಗೆ ಯತ್ನಾಳ ಅಂತೀನಿ. ಬರೀ ಯತ್ನಾಳ ಆ ದೃಷ್ಟಿಯಲ್ಲಿ ಅವ್ರಿಗೆ ಬೆಂಬಲ ಮಾಡಬಾರ್ದು ಅಂತೇಳಿ ಇದು ಬೆಂಬಲ ಮಾಡುವಂತ ವಿನಂತಿ ಮಾಡಿಕೊಳ್ತೇನೆ. ಸೂಕ್ತವಾಗಿ
ಕೇಂದ್ರ ಸರ್ಕಾರ ಹೈಕಮಾಂಡು ಸೂಕ್ತ ನಿರ್ಧಾರ ತಗೊಳ್ಳಂತ ನನಗೆ ಅನಿಸ್ತದೆ. ನಿಜವಾಗಿ ಲಿಂಗಾಯತ ಯತ್ನಾಳ್